ಇಂಡಕ್ಷನ್ ಫೋಲ್ಡರ್ ಓಪನ್ ಮಾಡ್ರಿ. ಇಲ್ಲಿ ಸೆಷನ್ 12 ಸೆಷನ್ 12 ಸೆಷನ್ 12 ಒಳಗೆ ಒಂದು ಫೋಲ್ಡರ್ ಐತ್ರಿ ನಿಮ್ಮದು. ಯಾವುದದು? 12 EP1 12 EP1 ಅದನ್ನು ಓಪನ್ ಮಾಡ್ಕೊಡ್ರಿ. ಇಲ್ಲಿ ರೈಟ್ ಕ್ಲಿಕ್ ಮಾಡ್ರಿ, ನ್ಯೂ ಅನ್ರಿ, ರೈಟ್ ಕ್ಲಿಕ್ ನ್ಯೂ. ಇಲ್ಲಿ ಅಂದ ಬಳಕ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್ ಅಂತ ಐತೆ ನೋಡ್ರಿ. ಕೆಲವೊಬ್ಬರಲ್ಲಿ ಬರೀ ವರ್ಕ್ಶೀಟ್ ಅಂತ ಬರ್ಬೋದು, ಅಥವಾ ಎಕ್ಸೆಲ್ ಶೀಟ್ ಅಂತ ಬರ್ಬೋದು, ಅಥವಾ ಸ್ಪ್ರೆಡ್ ಶೀಟ್ ಅಂತ ಬರ್ಬೋದು ರೀ. ಸೊ ನನ್ನ ಲ್ಯಾಪ್ಟಾಪ್ದಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್ ಬರೈತ್ರಲ್ಲ, ಅದನ್ನು ನಾನು ಒಮ್ಮೆ ಕ್ಲಿಕ್ ಮಾಡ್ತೇನೆ ರೀ. ಇಲ್ಲಿ ಹೆಸರು ಬರ್ತರಿ. ಈ ಒಂದು ಸ್ಪ್ರೆಡ್ಶೀಟ್ಗೆ ಏನಂತ ಹೆಸರು ಇಡ್ತೇನೆ ರೀ? ಪ್ಲಾಟಿಂಗ್ ಗ್ರಾಫ್ ಅಂತ ಇಡ್ತೇನೆ ರೀ ನಾನು. ಪ್ಲಾಟಿಂಗ್ ಗ್ರಾಫ್ ಇದನ್ನು ಓಪನ್ ಮಾಡ್ಕೋತೇನೆ ರೀ. ಓಪನ್ ಆದ್ರಿದ. ಇನ್ನು ಇಲ್ಲಿ ಸದ್ಯಕ್ಕೆ ಒಂದು ಸಿಂಪಲ್ ಡಾಟಾ ಅನ್ನ ನಾವು ಟೈಪ್ ಮಾಡೋಣ. ಸಿಂಪಲ್ ಡಾಟಾ. ಸೊ ಇಂಗ್ಲೀಷ್ದಾಗ ಟೈಪ್ ಮಾಡ್ಬೋದು, ಬೇಕಾದ್ರೆ ನೀವು ಕನ್ನಡದಾಗೂ ಟೈಪ್ ಮಾಡ್ಬೋದು. ನಾ ಇಂಗ್ಲೀಷ್ನಾಗ ಟೈಪ್ ಮಾಡತ್ತೇನೆ ರೀ. ಈಗ ಒಬ್ಬ ಹೆಸರು ಹಾಕ್ತೇನೆ ರೀ. ನಾ ಲಕ್ಷ್ಮಣ್ ಮಾರ್ಕ್ಸ್ ಸೀಟ್. ಮಾರ್ಕ್ ಶೀಟ್ ಅದೊಂದು ಸುಮ್ಮೊಂದು ಏನೋ ಒಂದು ಲಕ್ಷ್ಮಣ್ ಅನ್ನೋವಂಥ ಒಬ್ಬ ವಿದ್ಯಾರ್ಥಿದ ನಮ್ಮ ಮಾರ್ಕ್ ಶೀಟ್ ಅನ್ನ ನಾ ಏನು ಮಾಡ್ತೀನಿ, ಇಲ್ಲಿ ನಾ ಇಲ್ಲಿ ಕಲೆಕ್ಟ್ ಮಾಡತ್ತೇನೆ. ಈಗ ಒಂದೇದು ಅವನ ಸಬ್ಜೆಕ್ಟ್ ಆಮೇಲೆ ಎರಡನೇದೇನ್ರಿ? ಮಾರ್ಕ್ಸ್ ಆಬ್ಟೈನ್ಡ್. obtained. ಓಕೆ. ಇನ್ ನೆಕ್ಸ್ಟ್ ಇಟ ಸಿಂಪಲ್ ತಗೋತಾನ್ರಿ ನಾ. ಈಗ ಅವಂಗ ಕನ್ನಡಕ್ಕೆ 100 ಬಿದ್ದಾವ ಅನ್ಕೊಳ್ಳೋಣ. ನೆಕ್ಸ್ಟ್ ಕನ್ನಡ ಆಗತ್ಲಿ ರೀ. ಇಂಗ್ಲೀಷ್ನಾಗ ಒಂದು ಸ್ವಲ್ಪ ಡಲ್ ಅದಾನ ಅಂತ ಅನ್ಕೊಳ್ಳು, 35 ತಗೋಣ ಅಂತ ಅನ್ಕೊಳ್ಳು. ಇರ್ಲಿ. ಹಿಂದಿ ಒಳಗ ಎಲ್ಲಾರು ಪಾಸ್ ಆಗ್ತಾ ಇರೋದಕ್ಕೆ ಅವ್ನು 80 ಅಂತ ಅನ್ಕೊಳ್ಳು. ಹೌದಲ್ರಿ? ಹಿಂದಿ ಆತ್ರಿ. ನೆಕ್ಸ್ಟ್ ಹಿಂದಿ ಆಗತ್ಲಿ ರೀ. ಮ್ಯಾಥ್ಸ್ದಾಗ ಅಟ್ಟೇನು ಭಾಳ ಮೀಡಿಯಮ್ ಅದ ಅಂತ ಅನ್ಕೊಂಡ್ರಿ, ಒಂದು 65 ಅಂತ ಅನ್ಕೊಳ್ಳೋಣ. ಆಮೇಲೆ ಸೈನ್ಸ್ ಚಿತ್ರದ ತೆಗಿಯಾಕೆ ಬರ್ತೈತೆ ಅವಂಗ. ಸೈನ್ಸ್ನಾಗ ಅವ ಪಾಸ್ ಆಗ್ಯಾನಂತ ಅನ್ಕೊಳ್ಳು, 70 ತಗೋಣ ಅಂತ ಅನ್ಕೊಳ್ಳು. ಆಮೇಲೆ ಇನ್ನು ಉಳಿತು ಸೋಷಿಯಲ್ ಸೈನ್ಸ್ದಾಗ ಅವನು ಒಂದು 60 ತಗೋಣ ಅಂತ ಅನ್ಕೊಳ್ಳೋಣ. ಓಕೆ ರೀ. ಇವು 6 ವಿಷಯ ಆದವು ರೀ. ಈಗ ನಿಮ್ಗೆ ಡಾಟಾ ಸಿಕ್ಕೈತಿ. ಓಕೆ. ಇನ್ನು ಈ ಡಾಟಾನ ಸ್ವಲ್ಪ ಸೆಟ್ಟಿಂಗ್ ಮಾಡೋದು ಮಾಡ್ಬೋದು. ಏನಪ್ಪ ಅಂದ್ರೆ, ಈಗ ಇದನ್ನೊಂದು ಸ್ವಲ್ಪ ಸೆಲೆಕ್ಟ್ ಮಾಡಿ, ಇದನ್ನು ಈ ರೀತಿ 3 ಬಾಕ್ಸ್ ಸೆಲೆಕ್ಟ್ ಮಾಡೀನಿ ನಾ. 3 ಬಾಕ್ಸ್ ಸೆಲೆಕ್ಟ್ ಮಾಡಿ ಮರ್ಜ್ ಆ್ಯಂಡ್ ಸೆಂಟರ್ ಅಂತನ್ನ ಸುಮ್ಮನೆ ಇದಕ್ಕೆ ಡಿಸೈನ್ ಮಾಡಕ್ರೆ. ಇದು ಏನಾತ್ರಿ, 3 ಬಾಕ್ಸ್ಗಳು ಮರ್ಜ್ ಆಗಿ ಒಂದ ಬಾಕ್ಸ್ ಆಗ್ತದೆ. ಇನ್ನು ಇದಕ್ಕೊಂದು ಸ್ವಲ್ಪ ಏನ್ರಿ ಡಿಸೈನ್, ಇದನ್ನ ಬೋಲ್ಡ್ ಮಾಡ್ತೇನೆ ರೀ. ಅಂದ್ರೆ ಹೆಡ್ಲೈನ್ ಅಂದ್ರೆ ಹೆಡ್ಲೈನ್ ಥರ ಇರಲಿಲ್ಲ, ಸ್ವಲ್ಪ ದೊಡ್ಡದು ಮಾಡ್ತೇನೆ ರೀ. ಬೇಕಾದ್ರೆ ಇದಕ್ಕೆ ನಾನು ಒಂದು ಕಲರ್ ತುಂಬ್ತೇನೆ ರೀ. ಹಂಗೆ ನೀವು ಅವನು ಸಂಬಂಧಪಟ್ಟ ಮಾಹಿತಿಯ ಹೆಡ್ಲೈನ್ ಕೊಂದ್ರೆ ಡಿಸೈನ್ ಮಾಡ್ರಿ. ಆಮೇಲೆ ಈ ಡಾಟಾಕ್ಕೆ ಒಂದು ಸ್ವಲ್ಪ ಕಾಲಮ್ ಹಾಕೋತೇನೆ ರೀ ನಾ. ಕಾಲಮ್ ಹಾಕಿ ನೋಡ್ರಿ, ಕಾಲಮ್ ಹಾಕ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಇಲ್ಲಿ ಬಾರ್ಡರ್ಸ್ ಹೋಗ್ಬೇಕ್ರಿ. ಆಲ್ ಬಾರ್ಡರ್ಸ್ ಅನ್ಬೇಕು. ಆಲ್ ಬಾರ್ಡರ್ಸ್ ಆತ್ ನೋಡ್ರಿ.
ಇನ್ನು ಇಲ್ಲಿ ಆ್ಯಕ್ಚುಲಿ ನೀವು ಮಿನಿಮಮ್ ಮಾರ್ಕ್ಸಾ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತಲೂ 2 ಕಾಲಮ್ ಹಾಕೋಬೋದ್ರೆ ನಾ ಡಾಟಾ ಸಿಂಪಲ್ ಇರಲಿ ಅಂತ ತಿಳ್ಕೊಂಡು 2 ಕಾಲಮ್ ತೊಗೊಂಡೆ. ಡಾಟಾ ಸಿಂಪಲ್ ಇರಲ್ಲ ಅಂತ. ಈಗ ನಿಮಗೆ ಡಾಟಾ ರೆಡಿ ಆಗೈತಿ. ಈ ಡಾಟಾ ಎಟ್ಟೈತ್ರಲ್ಲ ಅಲ್ಲಿ ಏನು ಮಾಡೋದ್ರಿ, ಇದನ್ನು ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಟಾ ಎಟ್ಟೈತ್ಲೆ ಅಟ್ಟ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇನ್ಸರ್ಟ್ ಅಂತ ಐತೆ ನೋಡ್ರಿ, ಇನ್ಸರ್ಟ್ ಕಾಣತತ್ರಿ. ಇನ್ಸರ್ಟ್ ಹೋಗೋದ್ರಿ. ಇನ್ಸರ್ಟ್ ಆದ ತಕ್ಷಣ ಇಲ್ಲಿ ಚಾರ್ಟ್ ಅಂತ ಬರೋದ ನೋಡ್ರಿ, ಚಾರ್ಟ್ ಬರತ್ತವ್ರಿ. ಇನ್ನು ಇಲ್ಲಿ ಚಾರ್ಟ್ದೊಳಗೂ ಕೆಲವೊಂದಿಟ್ಟು ಪ್ರಕಾರದ ಚಾರ್ಟ್ಗಳದಾವ. ಇಲ್ಲಿ ಕಾಮನ್ ಚಾರ್ಟ್ ಯಾವ್ದ್ರಿ, ಇಲ್ಲಿ ಐತೆ ನೋಡ್ರಿ. ಇದಕ್ಕೆ ಯಾವ ಚಾರ್ಟ್ ಅಂತೀರಿ ನೀವು? ಆಯತ ನಕ್ಷೆ ಅಂತ ಕರಿತೀವಿ. ಕಂಬ ಸಾಲು ನಕ್ಷೆ, ಆಯತ ನಕ್ಷೆ ಅಂತ ನಾವು ಕಾಣದ ಕರಿತೀವಿ. ಹಿಸ್ಟೋಗ್ರಾಮ್ ಅಂತೂ ನಾವು ಗಣಿತದವ್ರು ಕರಿತೀವ್ರಿ. ಈ ಒಂದು ಬಾರ್ ಚಾರ್ಟ್. ಇನ್ನು ಈ ಚಾರ್ಟ್ದೊಳಗೂ ಕೆಲವೊಂದಿಷ್ಟು ಇವ 2D ಅದಾವು. ಇದು 3D ಗ್ರಾಫ್ ಅಂತಾರ್ರಿ. ಇಲ್ಲಿ ನೋಡ್ರಿ, ನಾ ಜಸ್ಟ್ ಆ ಗ್ರಾಫ್ ಮ್ಯಾಗ ಹೋದ ತಕ್ಷಣ ತಳಗ ನೋಡ್ರಿ ಬದಲಾವಣೆ ಏನಾಗೈತಿ, ಗ್ರಾಫ್ ಚಾರ್ಟ್ ತಾನ ರೆಡಿ ಆಗೈತಿ ನೋಡ್ರಿ. ಈಗ ನೋಡ್ರಿ, ಇದು 1ನೇದು ಹಿಂಗೆ ನಿಮಗೆ ಇದು ಬೇಕಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. 2ನೇದು ಬೇಕಾದ್ರೆ 2ನೇದು ತಾನ ಬರತೈತಿ ಗ್ರಾಫ್. ನೀವೇನು ಡ್ರಾ ಮಾಡೋಂಗಿಲ್ಲ, ನೀವೇನು ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಬೇಕಾದ್ರೆ ಇದು ತಗೊಳ್ರಿ, ಇಂಥದ್ದು ಬೇಕಾದ್ರೆ ಇಂಥದ್ದು ತಗೊಳ್ರಿ. ಇದು 3D ನೋಡ್ರಿ. 3D ಅಂದ್ರೆ 3 ಡೈಮೆನ್ಷನ್. 3 ಡೈಮೆನ್ಷನ್ದಾಗೂ ಮತ್ತೆ ಬೇರೆ ಟೈಪ್ ಬಂದ ನೋಡ್ರಿ. ಇಲ್ಲಿ ತಗೋರಿ, ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇದನ್ನ ನೀವು ಅಡ್ಡ ಸಾಲು ನಕ್ಷೆಯಾಗಿ ತಗೋಬಹುದು. ಇದು ಕಂಬ ಸಾಲು ನಕ್ಷೆ ರೀ, ಇದು ನೀವು ಅಡ್ಡವಾಗಿ ತಗೋಬಹುದು. ಹಿಂಗೆ ಅಡ್ಡ ಸಾಲಾಗಿ 3Dನೂ ತಗೋಬಹುದು. ನಾವು ಸ್ವಲ್ಪ 3D ತಗೋತಾನೆ. 3D ಇಲ್ಲಲ್ರಿ, ಏನು 2D ಇಲ್ಲ. 3D ಇದ್ರೆ ಸ್ವಲ್ಪ ಲುಕ್ ಚಲೋ ಅನ್ಸ್ತೈತೆ ಅಂದ್ರೆ 3D. ಈಗ ನೋಡ್ರಿ 3D, ನಿಮ್ಮ 3D ಒಳಗೆ ಇವು ಯಾವ್ದು ಬೇಕಲ್ಲ ಅದನ್ನು ತಗೋರಿ. ನಾ ಇದು 1ನೇ ತೊಂದ್ರೆ ಹಿಂಗೆ ಕಾಣ್ತತ್ರಿ, 2ನೇ ತೊಂದ್ರೆ ಹಿಂಗೆ ಕಾಣ್ತತ್ರಿ. ಓಕೆ, 2ನೇ ಇದು ರೆಡಿ ಆತ್ರಿ. ಈಗ ನಿಮ್ಮ ಕಣ್ಮುಂದೆ ಏನಾಯ್ತು, ಒಂದು ಗ್ರಾಫ್ ರೆಡಿ ಆಗೈತಿ. ಇದಕ್ಕೆ ಕಸ್ಟಮೈಸ್ ಹೆಂಗೆ ಮಾಡೋದು ಅಂದ್ರೆ, ಈ ಚಾರ್ಟ್ ಟೈಟಲ್ ಏನೂ ಬಂದಿಲ್ಲ. ನಾವು ಚಾರ್ಟ್ ಟೈಟಲ್ ನಾವು ಕೊಡ್ಬೋದು. ಈ ಒಂದು ಹೆಸರು ಮ್ಯಾಗ ಹೋಗಿ ನಾವು ಕ್ಲಿಕ್ ಮಾಡಿದ ತಕ್ಷಣ ಏನಾಕೈತಿ, ಚಾರ್ಟ್ ಟೈಟಲ್ ಬಂದೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿ ಇದನ್ನ ಹೊಗಸಿ ನಿಮ್ಮದೇ ಆದ ಹೆಸರು ಕೊಡ್ಬೋದು. ಏನಿದು, ಮಾರ್ಕ್ಸ್ ಆಬ್ಟೇನ್ಡ್ ಅಥವಾ ಮಾರ್ಕ್ ಶೀಟ್ ಅಥವಾ ಏನನ್ನುನ್ರಿ, ಇದಕ್ಕೆ ಮಾರ್ಕ್ಸ್ ಅನಾಲಿಸಿಸ್ ಅನ್ನೋನ್ರಿ. ಮಾರ್ಕ್ಸ್ ಅನಾಲಿಸಿಸ್ ಕರೆಕ್ಟ್ ರೀ. ಅಥವಾ ಯಾರ್ದು ಮಾರ್ಕ್ಸ್ ಅನಾಲಿಸಿಸ್ ದ? ಲಕ್ಷ್ಮಣ್ ಅನ್ನುವಂಥ ವಿದ್ಯಾರ್ಥಿಯ ಮಾರ್ಕ್ಸ್ ಅನಾಲಿಸಿಸ್. ಈಗ ನೋಡ್ರಿ, ಈಗ ಈ ಲಕ್ಷ್ಮಣ್ ಅನ್ನೋ ವಿದ್ಯಾರ್ಥಿ ಪರೀಕ್ಷೆಯ ಸಾಧನೆಯನ್ನ ನೀವು ಸ್ವಲ್ಪ ಅನಾಲಿಸಿಸ್ ಮಾಡ್ರಿ ಅಂದ್ರೆ, ಬರೀ ಈ ದತ್ತಾಂಶಗಳನ್ನ ಕೊಟ್ಟಿದ್ರಿ ಏನಾಕಿತ್ತು ನಿಮ್ಗೆ? ದತ್ತಾಂಶಗಳನ್ನ ನೋಡಿ ಹೇಳ್ರಿಪ್ಪ ನಮ್ಮ ಹುಡುಗ ಹೆಂಗದ ಅನ್ನುವಂತ ಕೇಳ್ರಿ, ಏನಾಗ್ತಿತ್ತು? ನೀವು ನೋಡ್ಬೇಕು, ಕನ್ನಡದಾಗ ಎಟ್ ಬಿದ್ದಾನು ಮಾರ್ಕ್ಸ್ ಬಿದ್ದಾವು, ಇಂಗ್ಲೀಷ್ನಾಗ ಎಟ್ ಬಿದ್ದಾವು, ಹಿಂದಿಯೊಳಗೆ ಎಟ್ ಬಿದ್ದಾವು ಅನ್ನೋದು ಕೂಲಂಕುಷವಾಗಿ ಪರಿಶೀಲಿಸ್ಬೇಕು. ಪರಿಶೀಲಿಸಿ ಏನು ಮಾಡ್ಬೇಕಾಗಿತ್ತು, ಅವ್ನ ಮುಂದಿನ ಭವಿಷ್ಯಕ್ಕೆ ನೀವು ಏನಾದರೂ ಮಾರ್ಗದರ್ಶನ ಮಾಡ್ತಿದ್ರಿ. ಬಟ್ ಇದ ಗ್ರಾಫ್ ಸಹಾಯದಿಂದ ಮಾಡ್ಬೇಕಾದ್ರೆ ಎಷ್ಟು ಕ್ವಿಕ್ ಆಗಿ ಹೇಳ್ತೀರಿ ನೋಡ್ರಿ. ತಮ್ಮ ನೀ ಇಂಗ್ಲೀಷ್ನಾಗ ವೀಕ್ ಅದಿ, ಇಂಗ್ಲೀಷ್ ನೋಡಿ ಕಡಿಮೆ. ಆಮೇಲೆ ನೀವು ಉಳಿದ ಕನ್ನಡದಾಗ ಚಲೋ ಅದಿ ಮತ್ತು ಉಳಿದು ಚಲೋ ಅದಿ. ಹೀಗಾಗಿ ನಿನ್ನ ಒಂದು ಭವಿಷ್ಯದೊಳಗೆ ನೀ ಈ ಸಬ್ಜೆಕ್ಟ್ ತೊಗೊಂಡ್ರೆ ಭಾಳ ಚಲೋ ಅಂತ ನೀವು ಏನು ಮಾಡ್ತೀರ, ಅವಂಗ ಸಲಹೆ ಗೈಡ್ಲೈನ್ ಮಾಡ್ತೀರಿ. ಹಂಗಾದ್ರೆ ಈ ರೀತಿ ಒಂದು ಗ್ರಾಫಿನ ಒಂದು ಸಹಾಯ ತಗೋಬಹುದು ನೋಡ್ರಿ. ಗ್ರಾಫ್ ರಚನೆ ಮಾಡಕ್ಕೆ ನೀವೇನಾದರೂ ತ್ರಾಸ ತಗೊಂಡ್ರಿ ಇಲ್ಲ, ಆಟೋಮೆಟಿಕ್ ಅದ ಗ್ರಾಫ್ ಏನಾಯ್ತು, ರಚನೆ ಆಯಿತು. ಈ ಒಂದು ಮೂಮೆಂಟ್ನು ಮಾಡ್ಬೋದು. ಮತ್ತು ಇದಕ್ಕೆ ನಾ ಈ ಬಾಕ್ಸ್ಗಳಿಗೆ ಕಲರು ಚೇಂಜ್ ಮಾಡ್ಬೋದು ನೋಡ್ರಿ. ಬಾಕ್ಸ್ಗಳಿಗೆ ಕಲರ್ ಚೇಂಜ್ ಮಾಡ್ಬೋದು. ಇಲ್ಲಿ ಫಾರ್ಮ್ಯಾಟ್ ಅದೈತೆ ನೋಡ್ರಿ, ದಂಡಿಗೆ ಫಾರ್ಮ್ಯಾಟ್. ಇಲ್ಲಿ ಏನು ಮಾಡ್ಬೋದು, ಶೀಟ್ಗಳಿಗೆ ಕಲರ್, ಟ್ಯಾಬ್ ಕಲರ್, ಅಥವಾ ಇಲ್ಲಿ ಬಟನ್ ಐತೆ ನೋಡ್ರಿ ಇನ್ನೊಂದು. ಇಲ್ಲಿ ಬಟನ್ ಐತೆ ನೋಡ್ರಿ, ಈ ಕಲರ್ ಬಟನ್ ಐತೆ ನೋಡ್ರಿ. ಇಲ್ಲಿ ನಾವು ಬೇರೆ ಟೈಪದು ಕಲರು ತಗೋಬೋದು. ಅವುಗಳ ಪ್ಯಾಟರ್ನ್ ಚೇಂಜ್ ಮಾಡ್ಕೋಬೋದು, ಹಿಂಗೆ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಅನಿಸ್ತೈತಿಲ್ಲ, ಯಾವ್ದು ಚಂದ ಅನಿಸ್ತೈತಿಲ್ಲ ಅದನ್ನು ತಗೋಬೋದು. ಆಮೇಲೆ ಈ ಪ್ಯಾಟರ್ನ್ಗಳಿಗೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಬೋದು. ಇದು ನೋಡ್ರಿ, ಒಂದೊಂದು ಕಂಬದ ಒಂದೊಂದು ಕಲರ್ ಚೇಂಜ್ ಮಾಡ್ಬೋದು. ಈಗ ಈ ಕಂಬ ತೊಗೊಂಡ್ರಿಲ್ಲ, ಈ ಕಂಬದ ಕಲರ್ ನನಗೆ ಬೇರೆ ಬೇಕಪ್ಪ ಅಂತಂದ್ರೆ ನೀವು ಬೇರೆ ತಗೋಬೋದು.
ಈ ಕಂಬದ ಮೇಲೆ ಕ್ಲಿಕ್ ಮಾಡೋದು ಸರ್, ಈ ಕಂಬದ ಮೇಲೆ ಕ್ಲಿಕ್ ಮಾಡೋದು ಸೆಲೆಕ್ಟ್ ಆಕೈತಿ ನೋಡಿ ಸರ್, ಹೌದಲ್ರಿ? ಸೆಲೆಕ್ಟ್ ಆಗೈತ್ರಿ. ಈಗ ಇಲ್ಲಿ ಬಕೆಟ್ ಲೈನ್ ಬಣ್ಣ ಚಲೋದ್ರಿ ನೋಡ್ರಿ. ಇದಕ್ಕೊಂದು ಬೇರೆ ಕಲರ್ ಬೇಕು ಅಂದ್ರೆ ಇದಕ್ಕೊಂದು ಬೇರೆ. ಈಗ ಎಲ್ಲ ಸೆಲೆಕ್ಟ್ ಆಗಿ ನೋಡ್ರಿ, ಎಲ್ಲಾದ್ರೂ ಕಲರ್ ಚೇಂಜ್ ಮಾಡ್ಬೋದು. ಎಲ್ಲ ಸೆಲೆಕ್ಟ್ ಆಗ್ಯಾವ, ಅವೆಲ್ಲ ಕಡೆ ಚಿಕ್ಕ ಬಂದವಂದಿಲ್ರಿ, ಎಲ್ಲದಕ್ಕೂ ಕಲರ್ ಚೇಂಜ್ ಮಾಡ್ಬೋದು. ಇಲ್ಲ ಒಂದಕ್ಕೆ ಮಾಡ್ತಂದ್ರೆ ಒಂದ ಸೆಲೆಕ್ಟ್ ಆಗಿರ್ಬೇಕು, ಒಂದಕ್ಕೆ ಹೋಗಿ ಏನ್ ಮಾಡ್ಬೋದು ನೀವು, ಅದಕ್ಕೆ ಬಣ್ಣವನ್ನ ಹಾ ರೀ ಇದೇ ದತ್ತಾಂಶಗಳಿಗೆ ಮತ್ತೊಂದು ಗ್ರಾಫ್ ರೆಡಿ ಮಾಡೋದಾದ್ರೆ ಈ ಮತ್ತೇನ್ ಮಾಡ್ರಿ, ಈ ಸಬ್ಜೆಕ್ಟ್ ಅನ್ನ ಇದನ್ನ ಸೆಲೆಕ್ಟ್ ಮಾಡ್ರಿ, ಈ ದತ್ತಾಂಶವನ್ನ ಸೆಲೆಕ್ಟ್ ಮಾಡ್ರಿ. ಸೊ ಆಗಲೇ ಏನ್ ಮಾಡಿ, ನಾ ಸಬ್ಜೆಕ್ಟ್ ಕೂಡ ಸೆಲೆಕ್ಟ್ ಮಾಡೀನಿ. ಈಗ ಸಬ್ಜೆಕ್ಟ್ ಒಂದು ಕಾಲಮ್ ಬಂದೈತಿ ಇಲ್ಲಿ, ಹೌದಲ್ರಿ? ಅದಕ್ಕೆ ಏನ್ ಮಾಡೀನಿ ನಾನು, ಈಗ ಕನ್ನಡ ಹಿಡ್ಕೊಂಡು ಎಲ್ಲ ಸೆಲೆಕ್ಟ್ ಮಾಡೇನ್ರಿ. ಇನ್ನು ಮತ್ತೆಲ್ಲಿ ಹೋಗ್ತೇನ್ರಿ, ಇನ್ಸರ್ಟ್. ಇರ್ಲಿ, ಆಗೈತಿ ಸರ್, ಆಗೈತಿ ಸರ್, ಆಗೈತ್ರಿ. ಇನ್ ಇನ್ಸರ್ಟ್ಗೆ ಹೋಗಿ ನಾ ಈ ಪೈ ನಕ್ಷೆ ತಗೋತ ನೋಡ್ರಿ. ಪೈ ಒಳಗು 3D ಬರ್ತಾವು, 2Dನೂ ಬರ್ತಾವು. 2D ಅಂದ್ರೆ ಹಿಂಗ್ ಕಾಣ್ತೈತ್ರಿ, 3D ಅಂದ್ರೆ ಹಿಂಗ್ ಕಾಣ್ತೈತಿ. 3D ಅಂದ್ರೆ ಯಾವ ತಗೊಂಡ್ರಿ? 3D ತಗೊಂಡು 3D ತಗೊಂಡ್ರಿ. ನನಗೆ ಈ ಪೈ ನಕ್ಷೆದವು 2Dನ ಚಲೋ ಅಂತ ನನಗೆ ಅನಿಸ್ತೈತಿ. ಹಾ, ಈಗ ನೋಡ್ರಿ ಬಂತು ನೋಡ್ರಿ. ಇನ್ನು ಇದು ಒಂದ್ರ ಮ್ಯಾಗ ಒಂದು ಬಂದಾವ್ರಿ, ಇದನ್ನ ನೀವು ಮೂವ್ ಮಾಡಿ ಸೈಡ್ ಸರ್ಸ್ಬೋದು. ನೋಡ್ರಿ, ಒಂದ್ರ ಹೆಚ್ಚಿಗೆ ಒಂದು 2 ಗ್ರಾಫ್, ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು 2 ಗ್ರಾಫ್ ಅನ್ನ ಹಾಕಿದ್ವಿ, 2 ಗ್ರಾಫ್. ಇನ್ನ ಈ ಕಂಬ ಸಾಲುಗಳಿಂದ ಏನಾದರೂ ಅನಾಲಿಸಿಸ್ ಮಾಡ್ತಿದ್ದು ಹಂಗ ಸೇಮ್ ಟು ಸೇಮ್ ಈ ಪೈ ನಕ್ಷೆದಿಂದ ನಾವು ಅನಾಲಿಸಿಸ್ ಮಾಡ್ಬೋದು. ಈಗ ನೋಡ್ರಲ್ಲ, ಇದ್ರೊಳಗೆ ಕಲರ್ಗಳು ನೋಡ್ರಿ, ಯಾವ ಕಲರ್ ಹೆಚ್ಚೈತಿ? ಸ್ಕೈ ಬ್ಲೂ ಹೆಚ್ಚೈತಿ ಅಂದ್ರಿ. ಇದು ನೀಲಿ ಅಂತೀವ್ರಿ, ಇದಕ್ಕೆ ಸ್ಕೈ ಬ್ಲೂ ಅಂತೀವ್ರಿ, ಹೌದಲ್ರಿ? ಇದು ಹೆಚ್ಚೈತಪ್ಪ ಅಂದ್ರೆ ಅರ್ಥ ಏನು, ಈ ಸಬ್ಜೆಕ್ಟ್ ದಲ್ಲಿ ಹೆಚ್ಚು ಮಾರ್ಕ್ಸ್ ಗಳಿಸ್ಯಾನು. ಮತ್ತು ಆ ಒಂದು ನಮ್ಮ ಈ ಕರ್ಸರನ್ನ ಇಲ್ಲಿ ಓದಿಡಂತಲೇ ಆಟೋಮೆಟಿಕ್ ಅದು ಯಾವ ಸಬ್ಜೆಕ್ಟ್ ಅನ್ನೋದು ಹೇಳ್ತದೆ ನೋಡ್ರಿ, ಕನ್ನಡ ಅಂತ ಹೇಳ್ತದೆ ನೋಡ್ರಿ. ಅದ್ರ 100 ಮಾರ್ಕ್ಸ್ ಐತಿ, ಅದು 24% ಮಾರ್ಕ್ಸ್ ಗಳಿಕೆ ಅನಿಸ್ತೈತಿ. ಅದ್ರಾಗ ಅತಿ ಕಡಿಮೆ ಯಾವ್ದು ಅನ್ಸೈತ್ರಿ? ಇದಲ್ರಿ, ಅದು ಇಂಗ್ಲಿಷ್ ಸಬ್ಜೆಕ್ಟ್ ಐತ್ರಿ. ಮತ್ತು ಆ ಕಲರ್ಗೆ ಮತ್ತು ಆ ವಿಷಯಕ್ಕೆ ಹೋಲಿಕೆ ಆಗೋ ತಳಗ ಮಾರ್ಕಿಂಗ್ ಕೊಟ್ಟಾರ ನೋಡ್ರಿ. ಕನ್ನಡ ಅಂದ್ರೆ ಸ್ಕೈ ಬ್ಲೂ, ಇಂಗ್ಲಿಷ್ ಅಂದ್ರೆ ಏನಂತೀರಿ ಅದಕ್ಕೆ, ಕೇಸರಿ. ಆಮೇಲೆ ಹಿಂದಿಗೆ ಬೂದು ಬಣ್ಣ, ಮ್ಯಾಥ್ಸ್ಗೆ ಯೆಲ್ಲೋ, ಸೈನ್ಸ್ಗ್ರಿ ನೀಲಿ ಕಲರ್ ಐತ್ರಿ, ಆಮೇಲೆ ಸೋಷಿಯಲ್ ಸೈನ್ಸ್ಗ್ರಿ ಗ್ರೀನ್ ಐತಿ. ಅಥವಾ ನೀವು ಇಲ್ಲಿ ಚೇಂಜ್ ಮಾಡ್ರೆ, ಇಲ್ಲಿ ಕಲರ್ ಚೇಂಜ್ ಮಾಡ್ರೆ ಇಲ್ಲಿ ಕಲರ್ ಚೇಂಜ್ ಆಕೈತಿ ನೋಡ್ರಿ, ಇಲ್ಲಿ ಕಲರ್ ಚೇಂಜ್ ಮಾಡ್ಬೋದು. ಅಥವಾ ಈ ಗ್ರಾಫ್ನಾಗ ಕ್ಲಿಕ್ ಮಾಡಂತ ಇಲ್ಲಿ ಬೇರೆ ಬೇರೆ ಸಜೆಷನ್ ಗ್ರಾಫ್ ಬಂದ ನೋಡ್ರಿ ಮ್ಯಾಗ, ಇಲ್ಲಿ ಮ್ಯಾಗ ನೋಡ್ರಿ ಸಜೆಷನ್ ಗ್ರಾಫ್. ಈಗ ನಮಗಿರೋದು ಈ ಒಂದು ಸೆಲೆಕ್ಟ್ ಆಗೈತ್ರಿ, ಇದು ನೀವು ಬೇಕಾದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಇನ್ನೂ ಭಾಳ ಆಪ್ಷನ್ ಬೇಕಂದ್ರೆ ಇಲ್ಲಿ ತಳಗೆ ಚೆಕ್ ಮಾಡ್ಬೋದು, ಇದು ತಗೋಬಹುದು. ಅಥವಾ ಸ್ವಲ್ಪ ಅಲ್ಲಿ ಗ್ರಾಫ್ದೊಳಗೂ ಪರ್ಸೆಂಟೇಜ್ ಬರಲಿ ಅಂದ್ರೆ ಹಿಂಗೆ ತಗೋಬಹುದು. ಗ್ರಾಫ್ದಾಗ ಪರ್ಸೆಂಟೇಜು ಬರತೈತೆ ನೋಡ್ರಿ. ಅಂದ್ರೆ ನೀವು ಆಯ್ಕೆ ಮಾಡ್ಕೊಳ್ಳೋದು ಯಾವ್ದು ಚಲೋ ಐತೆ ಚೆಕ್ ಮಾಡ್ಕೊ ತಗೋದು. ಇಲ್ಲಿಟ್ಟು ನೋಡೋದು, ಇಲ್ಲಿಟ್ಟು ನೋಡೋದು, ಇಲ್ಲಿಟ್ಟು ನೋಡೋದು, ಅಲ್ಲಿ ತಳಗೆ ನೋಡೋದು ಯಾವ್ದು ಬೆಸ್ಟ್ ಅನ್ಸತ್ತೆ. ಇದು ಬೆಸ್ಟ್ ಐತೇನ್ರಿ ಸರ್? ಇದು ಬೆಸ್ಟ್ ಐತ್ರಿ? ಇರ್ಲಿಲ್ಲ? ಓಕೆ. ಚಾರ್ಟ್ ಮ್ಯಾಗ ಈ ಹೆಸರು ಮ್ಯಾಗ ಕ್ಲಿಕ್ ಮಾಡಿ ಆ ಇರುವ ಹೆಸರನ್ನು ತೆಗಿರಿ. ಇಲ್ಲೇನು ಬರೀರಿ, ಅನಾಲಿಸಿಸ್ ಆಫ್ ಲಕ್ಷ್ಮಣ್ ಮಾರ್ಕ್ಸ್ ಹಿಂಗಂತ. ಮೇಲೆ ಉಳಿದು ನೀವು ಮತ್ತೆ ಇದು ಕಲರ್ ಚೇಂಜ್ ಮಾಡೋದು ಮಾಡ್ಬೋದು, ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋದ್ರೆ ಮಾಡ್ಬೋದು, ಇದ್ರದ್ದು ಒಂದೇ ಕಲರ್ ಚೇಂಜ್ ಮಾಡ್ತಂದ್ರೆ ಮಾಡ್ಬೋದು. ನೀವು ಇದನ್ನ ಸ್ವಲ್ಪ ಕಸ್ಟಮೈಸ್ ಮಾಡ್ಬೋದು. ಸರ್ ಬ್ಯಾಕ್ಗ್ರೌಂಡ್ ಅಂದ್ರೆ ಇಲ್ಲೇ ಹೋಗ್ಬೇಕ್ರಿ, ಮತ್ತೆ ಈ ಬೇರೆ ತಗೋಬೇಕ್ರಿ. ತಗೋಬೋದ್ರಿ. ಇಲ್ಲಿ ನೋಡುಣ್ರಿ, ಆಪ್ಷನ್ ಐತಿ, ಫಿಲ್ ಐತಿ, ಇಲ್ಲಿ ಬಾರ್ಡರ್ ಐತಿ, ಸದ್ಯಕ್ಕೆ ಆಟೋಮೆಟಿಕ್ ಐತಿದ. ನೀವು ಸಾಲಿಡ್ ಫಿಲ್ ಅಂತ ತಗೊಂಡು ಹೆಂಗೆ ಚೇಂಜ್ ಮಾಡ್ಬೋದು. ನಾವು ಚೇಂಜ್ ಆಯ್ತು ನೋಡ್ರಿ. ಇಲ್ಲಿ ಆಪ್ಷನ್ ಇರ್ತಾವ್ರೆ, ಸ್ವಲ್ಪ ಸರ್ಚ್ ಮಾಡ್ಬೇಕಷ್ಟ. ಈ ಕಲರ್ನು ನಮಗೆ ಬೇರೆ ಬೇಕು ಅಂದ್ರೆ ಬೇರೆ ತಗೋಬೋದು, ಕೆಂಪು ತಗೊಂಡ್ರೆ ಕೆಂಪು ತಗೋಬೋದು.
ಆಗ್ತದೆ. ಆಟೋಮೆಟಿಕ್ ಇದ್ರೆ ಅದು ಏನು ಸೂಕ್ತೈತ್ಲ ಅದನ್ನ ತೊಗೊಂಡಿರ್ತೈತಿ, ಆ ಗ್ರಾಫಿಗೆ ಏನು ಸೂಕ್ತೈತ್ಲ ಅದು. ನೀವು ಪ್ಯಾಟರ್ನ ಇಲ್ಲಿ ಬೇರೆ ಬೇರೆ ಟೈಪ್ ತೊಗೋಬೋದು, ಚುಕ್ಕಿ ಚುಕ್ಕಿ ಹಿಂಗ, ನಿಮಗೆ ಏನು ಬೇಕಲ್ಲ ಆಪ್ಷನ್ ಅದನ್ನ ನೀವು ಹುಡುಕಿ ನೀವು ಏನು ಮಾಡ್ಬೋದು, ನೋಡ್ಬೋದು. ನೋಡ್ರಿ ಹಿಂಗೆ ಬಂತು. ಇಷ್ಟೆಲ್ಲ ಗ್ರಾಫ್ ಹಾಕಿದ ಬಳಕ ಲಾಸ್ಟ್ಗೆ ಏನು ಮಾಡೋದು, ಇಲ್ಲಿ ಸೇವ್ ಅನ್ನೋದು, ಕಂಟ್ರೋಲ್ ಎಸ್ ಶಾರ್ಟ್ಕಟ್ ಅಥವಾ ಸೇವ್ ಅಂತ ಇಲ್ಲಿ ಐತಿರಲ್ಲ, ಇಲ್ಲಿ ಸೇವ್ ಒತ್ತಿ ಇದನ್ನ ಏನು ಮಾಡೋದು, ನಮ್ಮ ಹೋಲ್ಡರ್ದೊಳಗೆ ಇಟ್ಬಿಡೋದು. ಬಟ್ ಇದು ಸಿಂಪಲ್ ಐತೆ. ಒಂದು ನಿಮ್ಗೆ ಓಕೆ, ಪೂರ್ವ ನಿಗದಿತ ದತ್ತಾಂಶಗಳನ್ನು ನಾವು ಬಳಸಿ ಯಾವ ರೀತಿ ಗ್ರಾಫ್ ಚಾರ್ಟ್ ಅನ್ನ ರಚನೆ ಮಾಡಬೇಕಪ್ಪ ಅಂದ್ರೆ, ಗೂಗಲ್ ಸರ್ಚ್ನ್ಯಾಗ ಹೋಗಿ ಅಲ್ಲಿ ಪಾಪ್ಯುಲೇಷನ್ ಆಫ್ ಇಂಡಿಯಾ ಲಾಸ್ಟ್ 10 years ಅಂತ ಸರ್ಚ್ ಮಾಡಿ, ಅಥವಾ ಡಾಟಾ ಅನ್ನೋ ಒಂದು ಮಾತು, ಅಥವಾ ಇಲ್ಲಿ ಈಗಾಗಲೇ ತಳಗೆ ಬರೋದಿಲ್ಲ ಎಕ್ಸೆಲ್ದಾಗ ಅಂತ ಡಾಟಾ ಅಂತನ್ರಿ. ಡಾಟಾ ಆಫ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಲಾಸ್ಟ್ 10 years ಸರ್ಚ್ ಮಾಡ್ತಾನೆ. ಇಲ್ಲಿ ಆಕ್ಚುಲಿ ಇಲ್ಲಿ ಮ್ಯಾಗ ಒಂದು ಬಂದೈತೆ ಸಿಂಪಲ್ ಆಗಿ. ನನಗೆ ಎಕ್ಸೆಲ್ ಬೇಕಂದ್ರೆ ಎಕ್ಸೆಲ್ ಅಂತ ಸರ್ಚ್ ಮಾಡೋದ್ರಿ. ಇಲ್ಲಿ ಎಕ್ಸೆಲ್ ಅಂದ್ರೆ ಎಕ್ಸೆಲ್ ಅಂತ ಸರ್ಚ್ ಮಾಡೋದು. ಈಗ ನಾ ಯಾವ್ದಾದ್ರು ಒಂದನ್ನು ಡಾಟಾ ಓಪನ್ ಮಾಡ್ತೇನೆ ರೀ. ಎಕ್ಸೆಲ್ ಅಂದ್ರೂ ಅಲ್ಲಿ ನಾವು ಕಾಪಿ ಮಾಡಿ ಪೇಸ್ಟ್ ಮಾಡೋರು ಇರ್ತೀವಿ ಸರ, ಇರಲಿ. ಈಗ ಇಲ್ಲಿ ಇಂಡಿಯಾ ಪಾಪ್ಯುಲೇಷನ್ ಅಂತ ನಾನು ಒಂದು ಸೈಟ್ ಓಪನ್ ಮಾಡಿ ನೋಡತ್ತೇನೆ ರೀ. ಇಲ್ಲಿ ಆಲ್ರೆಡಿ ಗ್ರಾಫ್ ತೆಗದೈತ್ರಿ, ಆದ್ರೆ ಇಲ್ಲಿ ತಳಗ ದತ್ತಾಂಶಗಳು ಅದಾವ ನೋಡ್ರಿ. ದತ್ತಾಂಶಗಳು ಅದಾವ್ರೆ. ದತ್ತಾಂಶಗಳು ಅದಾವ ಅಂದ ಬಳಕ ನಾವಿಲ್ಲಿ ಬೇರೆ ತಗೊಂಡ್ರಿ. ಇಂಡಿಯಾ ಪಾಪ್ಯುಲೇಷನ್ ಡಾಟಾ ಎಕ್ಸೆಲ್ ಅಂತ ಸರ್ಚ್ ಮಾಡಿದಾಗ ಇಲ್ಲೊಂದು 1ನೇ ಆಪ್ಷನ್ ಬಂದೈತಿ. ಇದನ್ನ ಇಲ್ಲಿ ಡೌನ್ಲೋಡ್ ಮಾಡೀನಿ, ಡೌನ್ಲೋಡ್ ಆಗೈತ್ರಿ. ಇದನ್ನ ಈ ಡೌನ್ಲೋಡ್ ಆದದನ್ನ ಏನು ಮಾಡ್ತೇನೆ ರೀ, ಒಮ್ಮೆ ಓಪನ್ ಮಾಡಿಬಿಡ್ತೇನೆ ರೀ. ಆ್ಯಕ್ಚುಲಿ ಶೋ ಇನ್ ಫೋಲ್ಡರ್ ಅನ್ಬೋದಾಗಿತ್ತು, ಬಟ್ ನಾ ಇಲ್ಲಿ ಓಪನ್ ಅಂತೂ ಕಾಪಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ನನಗೆ ಎಷ್ಟು ಬೇಕಾದ್ರೆ ಕಾಪಿ ಮಾಡ್ಕೊಂಡ್ಬಿಡ್ತೇನೆ ರೀ. ಇನ್ನು ಓಪನ್ ಅಂತೇನೆ ರೀ, ಇದನ್ನು ಓಪನ್ ಆಗಿಲ್ಲ. ಈ ದತ್ತಾಂಶಗಳಿಗೆ ಗ್ರಾಫ್ ಹಾಕೋದ್ರಿ ಎಷ್ಟು ಈಸಿ ಐತಿ ನೋಡ್ರಿ. ಈ ಎಲ್ಲಾನು ಸೆಲೆಕ್ಟ್ ಮಾಡ್ತೇನೆ ರೀ. ನಾ ಈ ಇಡೀ ದತ್ತಾಂಶಗಳನ್ನೇ ಸೆಲೆಕ್ಟ್ ಮಾಡ್ತೇನೆ ರೀ. ಸೆಲೆಕ್ಟ್ ಆಯ್ತು. ಇನ್ನೆಲ್ಲ ಹೋಗ್ಬೇಕ್ರಿ, ಇನ್ಸರ್ಟ್. ಇನ್ನು ಯಾವ ಗ್ರಾಫ್ ತಗೋತೀರಿ, ಇದು ಕಂಬ ಸಾಲು ಸೂಕ್ತ ಆಕೈತ್ರಿ. 3D ತಗೋತೀರಿ 3D ತಗೋರಿ, 2D ತಗೋತೀರಿ 2D ತಗೋರಿ. ಇದಿಲ್ರಿ, ತಾನ ಬರ್ತೈತಿ. ಜನರೇಟರ್ ರೀ, ಎಲ್ಲಿ ತರೋದು?